ಓಂ ಗಣೇಶಾಯ ನಮಃ. ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲ ನನ್ನ ಜೀವನಜ್ಯೋತಿ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ನಾವಿವತ್ತು ಸಿಂಹರಾಶಿಯವನ ಕುರಿತು ಮಾತನಾಡಲಿದ್ದೇವೆ. ಬನ್ನಿ ಮುಂದುವರಿಸೋಣ. ಜಗತ್ತಿನಲ್ಲಿ ಕೆಲವೊಂದು ವ್ಯಕ್ತಿತ್ವಗಳು ಹುಟ್ಟಿನಿಂದಲೇ ವಿಶೇಷವಾದ ಆಕರ್ಷಣೆ ಮತ್ತು ಗಾಂಭೀರ್ಯವನ್ನು ಹೊಂದಿರುತ್ತಾರೆ. ಕಾಡನ್ನಾಳುವ ಮೃಗರಾಜನಂತೆ ತಾವು ಇರುವ ಸ್ಥಳದಲ್ಲಿಯೇ ತಮ್ಮದೇ ಆದ ಪ್ರಭಾವ ಬೀರುವ ಅದ್ಭುತ ಶಕ್ತಿ ಇವರಲ್ಲಿದೆ. ಯಾರ ಹಂಗಿನಲ್ಲೂ ಬದುಕದ, ಕಷ್ಟ ಬಂದಾಗ ಕುಗ್ಗಿಹೋಗದ, ಅನ್ಯಾಯ ಕಂಡರೆ ಸಿಡಿದೇಳುವ ಸ್ವಾಭಿಮಾನದ ಪ್ರತೀಕ ಇವರು. ತಮ್ಮ ಬಳಿ ಏನೂ ಇಲ್ಲದಿದ್ದರೂ ನೊಂದು ಬಂದವರಿಗೆ ಕಣ್ಣೊರೆಸುವ ವಿಶಾಲವಾದ ಹೃದಯ ಇವರದ್ದು. ಜ್ಯೋತಿಷ್ಯಶಾಸ್ತ್ರದ 12 ರಾಶಿಗಳಲ್ಲಿ ಸಾಕ್ಷಾತ್ ಸೂರ್ಯದೇವನ ತೇಜಸ್ಸನ್ನು ಮೈಗೂಡಿಸಿಕೊಂಡಿರುವ ಹುಟ್ಟು ನಾಯಕರಾದ ಆ ಶಕ್ತಿಶಾಲಿ ರಾಶಿಯೇ ಸಿಂಹರಾಶಿ. ಆದರೆ ಹೊರನೋಟಕ್ಕೆ ಇವರು ಯಾವುದೇ ಸವಾಲನ್ನು ಎದುರಿಸಬಲ್ಲ ದಿಟ್ಟ ಹೋರಾಟಗಾರರಂತೆ, ಬೆಂಕಿಯ ಕಿಡಿಯಂತೆ, ಒಂಟಿ ಸಲಗದಂತೆ ಕಂಡರೂ ಇವರ ಅಂತರಂಗದ ಕಥೆಯೇ ಬೇರೆ. ಇವರ ಮನಸ್ಸಿನ ಆಳವನ್ನು ಕೆದಕಿ ನೋಡಿದರೆ ಯಾರಿಗೂ ತಿಳಿಯದ, ಯಾರೊಂದಿಗೂ ಹಂಚಿಕೊಳ್ಳಲಾಗದ ಒಂದು ದೊಡ್ಡ ಒಂಟಿತನದ ಯುದ್ಧ ನಡೆಯುತ್ತಲೇ ಇರುತ್ತದೆ. ನಾನು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸಿದೆ, ಎಲ್ಲರಿಗೂ ಆಸರೆಯಾದೆ, ಆದರೆ ನನ್ನ ಕಷ್ಟದ ಸಮಯದಲ್ಲಿ ನನ್ನ ಬೆಂಬಲಕ್ಕೆ ಯಾರೂ ನಿಲ್ಲಲಿಲ್ಲವಲ್ಲ ಎಂಬ ತೀವ್ರವಾದ ಹತಾಶೆ ಇವರನ್ನು ಸದಾ ಕಾಡುತ್ತದೆ. ಸಿಂಹರಾಶಿಯವರು ತಮ್ಮ ನೋವನ್ನು ಜಗತ್ತಿಗೆ ತೋರಿಸುವುದಿಲ್ಲ, ಏಕೆಂದರೆ ಇವರು ಕಲ್ಲಿನಂಥವರು, ಇವರಿಗೆ ಅಳುವುದೇ ಗೊತ್ತಿಲ್ಲ ಎಂಬ ತಪ್ಪು ಕಲ್ಪನೆಯಲ್ಲಿ ಈ ಸಮಾಜವಿದೆ. ಆದರೆ ಆ ಕಠಿಣವಾದ ಹೊರಕವಚದ ಒಳಗೆ ಪ್ರೀತಿ, ಕಾಳಜಿ ಮತ್ತು ಮುಗ್ಧತೆ ತುಂಬಿರುವ ಒಂದು ಕೋಮಲವಾದ ಮನಸ್ಸಿದೆ ಎಂಬುದು ಯಾರಿಗೂ ಅರ್ಥವಾಗುವುದಿಲ್ಲ. ತಾವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರಿಂದಲೇ ವಂಚನೆಗೊಳಗಾದಾಗ ಇವರು ಅನುಭವಿಸುವ ಮಾನಸಿಕ ವೇದನೆ ವರ್ಣನಾತೀತ. ನಮ್ಮ ಜೀವನ ಜ್ಯೋತಿ ವಾಹಿನಿಯ ಕಮೆಂಟ್ ವಿಭಾಗದಲ್ಲಿ ಅನೇಕ ಸಿಂಹರಾಶಿಯವರು ತಮ್ಮ ಕರುಣಾಜನಕ ಕಥೆಗಳನ್ನು ಹಂಚಿಕೊಂಡಿದ್ದಾರೆ. ನಾವು ಯಾರಿಗೂ ಕೇಡು ಬಯಸುವುದಿಲ್ಲ, ಇದ್ದದ್ದನ್ನು ಇದ್ದ ಹಾಗೆ ಹೇಳುತ್ತೇವೆ. ಆದರೂ ಜನ ನಮ್ಮನ್ನು ಯಾಕೆ ದ್ವೇಷಿಸುತ್ತಾರೆ? ನಮ್ಮ ನೇರ ನುಡಿಯನ್ನೇ ಅಹಂಕಾರ ಎಂದು ಯಾಕೆ ಭಾವಿಸುತ್ತಾರೆ? ಬೆನ್ನಿಗೆ ಚೂರಿ ಹಾಕುವವರೇ ನಮ್ಮ ಸುತ್ತ ಹೆಚ್ಚಾಗಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರ ನೆಮ್ಮದಿಯನ್ನು ಹಾಳು ಮಾಡುತ್ತಿರುವ, ಅವರ ಬದುಕನ್ನು ಸಂಕಷ್ಟಕ್ಕೆ ದೂಡುತ್ತಿರುವ ಆ 3 ಪ್ರಮುಖ ಆಂತರಿಕ ಶತ್ರುಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸೋಣ. ಅಪಾರ ಬುದ್ಧಿಮತ್ತೆ, ನಾಯಕತ್ವದ ಕಲೆ ಇದ್ದರೂ ಇವರು ಪದೇ ಪದೇ ಹಿನ್ನಡೆ ಅನುಭವಿಸಲು ಕಾರಣವೇನು? ಆ ನಕಾರಾತ್ಮಕ ಅಂಶಗಳನ್ನು ಮೆಟ್ಟಿ ನಿಂತು ಮತ್ತೆ ಯಶಸ್ಸಿನ ಶಿಖರವನ್ನು ಏರುವುದು ಹೇಗೆ ಎಂಬುದನ್ನು ಸವಿವರವಾಗಿ ತಿಳಿಯೋಣ. ಸಿಂಹರಾಶಿಯವರು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ. ನಿಮ್ಮೊಳಗಿನ ನೈಜ ಶಕ್ತಿಯನ್ನು ಜಾಗೃತಗೊಳಿಸುವ ಸತ್ಯಗಳು ಇಲ್ಲಿವೆ. ಸಿಂಹರಾಶಿಯವರ ಒಳಗಿರುವ ಮೊದಲನೇ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಎಂದರೆ ಅವರ ಅತಿಯಾದ ಪ್ರತಿಷ್ಠೆ, ಮೊಂಡುತನ ಮತ್ತು ವಿಮರ್ಶೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸದಿರುವ ಗುಣ. ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಸರಿಯಾಗಿದೆ, ನನ್ನ ನಿರ್ಧಾರಗಳೇ ಅಂತಿಮ ಎಂಬ ಒಂದು ಮಿಥ್ಯಾಭಿಮಾನ ಇವರಲ್ಲಿರುತ್ತದೆ. ಯಾರಾದರೂ ಹಿತೈಷಿಗಳು ಬಂದು, ನೀವು ಹೋಗುತ್ತಿರುವ ದಾರಿ ತಪ್ಪಾಗಿದೆ, ಇದರಿಂದ ನಿಮಗೆ ನಷ್ಟ ಕಟ್ಟಿಟ್ಟ ಬುತ್ತಿ ಎಂದು ಪ್ರೀತಿಯಿಂದ ಎಚ್ಚರಿಸಿದರೆ ಇವರಿಗೆ ತಡೆದುಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ತಮ್ಮನ್ನು ತಿದ್ದಲು ಬಂದವರನ್ನು ಶತ್ರುಗಳಂತೆ ನೋಡುತ್ತಾರೆ. ಸ್ನೇಹಿತರೆ, ಇದು ಕಹಿಯಾದರೂ ನೀವು ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ನಿಮ್ಮ ಕೆಲವು ನಿರ್ಧಾರಗಳಿಂದ ನಿಮಗೇ ಹಾನಿಯಾಗುತ್ತಿದೆ ಎಂದು ನಿಮ್ಮ ಒಳಮನಸ್ಸಿಗೆ ತಿಳಿದಿದ್ದರೂ ಕೇವಲ ನಿಮ್ಮ ಅಹಂಕಾರಕ್ಕಾಗಿ ನನ್ನಿಂದ ತಪ್ಪಾಯಿತು ಎಂದು ಒಪ್ಪಿಕೊಳ್ಳಲು ನೀವು ಸಿದ್ಧವಿರುವುದಿಲ್ಲ. ಈ ಒಂದು ಸಣ್ಣ ಕ್ಷಮೆ ಕೇಳುವ ಗುಣದ ಕೊರತೆಯಿಂದಾಗಿಯೇ ನೀವು ಎಷ್ಟೋ ಅಮೂಲ್ಯವಾದ ಸಂಬಂಧಗಳನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೀರಿ. ನಿಮ್ಮ ಹಿತ ಬಯಸುವ ಮುಖಕ್ಕೆ ಹೊಡೆದಂತೆ ಸತ್ಯ ಹೇಳುವ ನಿಜವಾದ ಮಾರ್ಗದರ್ಶಕರನ್ನು ದೂರ ಮಾಡಿಕೊಂಡಿದ್ದೀರಿ. ತಪ್ಪು ಮಾಡುವುದು ಮಾನವ ಸಹಜ ಗುಣ, ಆದರೆ ಅದನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವವನು ಮಾತ್ರ ನೈಜ ನಾಯಕ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದರಿಂದ ನಿಮ್ಮ ಬೆಲೆ ಕಡಿಮೆಯಾಗುವುದಿಲ್ಲ, ಬದಲಾಗಿ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಪ್ರಜ್ವಲಿಸುತ್ತದೆ. ಇದು ಸತ್ಯ ಎನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಇದು ಸತ್ಯ ಎಂದು ಬರೆಯಿರಿ ಹಾಗೂ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಸಿಂಹರಾಶಿಯವರ ಎರಡನೇ ಬಹುದೊಡ್ಡ ದೌರ್ಬಲ್ಯ ಎಂದರೆ ಸದಾಕಾಲ ಬೇರೆಯವರು ತಮ್ಮನ್ನು ಹೊಗಳಬೇಕು ಎಂದು ಬಯಸುವುದು ಮತ್ತು ಮುಖಸ್ತುತಿ ಮಾಡುವವರನ್ನು ಕುರುಡಾಗಿ ನಂಬುವುದು. ಸಿಂಹರಾಶಿಯವರು ಜನ್ಮತಃ ನಾಯಕರು, ಹಾಗಾಗಿ ತಮ್ಮನ್ನು ಯಾರಾದರೂ ಹಾಡಿ ಹೊಗಳಿದರೆ, ಜೈಕಾರ ಹಾಕಿದರೆ ಅವರು ಬಹಳ ಬೇಗ ಕರಗಿಬಿಡುತ್ತಾರೆ. ನಿಮ್ಮಂತಹ ವ್ಯಕ್ತಿ ಈ ಜಗತ್ತಿನಲ್ಲೇ ಇಲ್ಲ, ನೀವೇ ನಮಗ ದೇವರು ಎಂದು 2 ಸುಳ್ಳು ಹೊಗಳಿಕೆಯ ಮಾತುಗಳನ್ನಾದಿದರೆ ಸಾಕು, ಇವರು ತಮ್ಮ ಸರ್ವಸ್ವವನ್ನು ಅವರಿಗಾಗಿ ಮುಡಿಪಾಗಿಡುತ್ತಾರೆ. ಜೇಬಿನಲ್ಲಿ ಕಾಸಿಲ್ಲದಿದ್ದರೂ ಸಾಲ ಮಾಡಿಯಾದರೂ ಆ ಹೊಗಳಿದವರ ಕಷ್ಟಕ್ಕೆ ನೆರವಾಗುತ್ತಾರೆ. ಆದರೆ ಇಂದಿನ ಸ್ವಾರ್ಥಿ ಜಗತ್ತು ನಿಮ್ಮ ಈ ಮುಗ್ಧತೆಯನ್ನು ಬಹಳ ಚೆನ್ನಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. ಕೇವಲ ತಮ್ಮ ಲಾಭಕ್ಕಾಗಿ ನಿಮ್ಮನ್ನು ಹೊಗಳುವ ನಕಲಿ ಜನ
ಕೆಲಸ ಮುಗಿದ ತಕ್ಷಣವೇ ನಿಮ್ಮ ಬೆನ್ನಿಗೆ ಅತ್ಯಂತ ಕ್ರೂರವಾಗಿ ಚೂರಿ ಹಾಕುತ್ತಾರೆ. ಕಹಿ ಸತ್ಯ ಹೇಳುವವರನ್ನು ಬಿಟ್ಟು ಕೇವಲ ಹೊಗಳುವ ಚಾಡಿಕೋರರನ್ನು ನಂಬಿ ನೀವು ಅನುಭವಿಸಿದ ಆರ್ಥಿಕ ಮತ್ತು ಮಾನಸಿಕ ನಷ್ಟ ಅಪಾರ. ಇಂತಹ ಮೋಸಗಾರರ ಬಲೆಯಿಂದ ಈಗಲೇ ಎಚ್ಚೆತ್ತುಕೊಳ್ಳಿ. ನೀವೂ ಕೂಡ ಇಂತಹ ದ್ರೋಹಕ್ಕೆ ಒಳಗಾಗಿದ್ದರೆ ಇನ್ನು ಮುಂದೆ ಒಂಟಿಯಾಗಿ ಕೊರಗುವ ಅಗತ್ಯವಿಲ್ಲ. ನಿಮ್ಮ ಬೆಂಬಲಕ್ಕೆ ನಮ್ಮ ಜೀವನ ಜ್ಯೋತಿ ವಾಹಿನಿ ಸದಾ ಇರುತ್ತದೆ. ಕಳೆದುಕೊಂಡದ್ದನ್ನು ಮತ್ತೆ ಗಳಿಸಲು, ಬದುಕಿನಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ನಮ್ಮ ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಗೆಲುವಿನ ಸೈನ್ಯದಲ್ಲಿ ನೀವೂ ಒಬ್ಬರಾಗಿ. ಸಿಂಹರಾಶಿಯವರ ಬದುಕಿನಲ್ಲಿ ನೆಮ್ಮದಿಯನ್ನು ಕಸೆದುಕೊಳ್ಳುತ್ತಿರುವ ಮೂರನೇ ಅತಿದೊಡ್ಡ ಶತ್ರುವೆಂದರೆ ಪ್ರತಿಯೊಂದರ ಮೇಲೂ ಪ್ರತಿಯೊಬ್ಬರ ಮೇಲೂ ಹಿಡಿತ ಸಾಧಿಸಲು ಪ್ರಯತ್ನಿಸುವ ಸರ್ವಾಧಿಕಾರಿ ಅಥವಾ ನಿಯಂತ್ರಣದ ಗುಣ. ನೀವು ಕಚೇರಿಯಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಾಯಕರಾಗಿರಬಹುದು. ಅಲ್ಲಿ ಆಜ್ಞೆ ಮಾಡುವುದು ತಪ್ಪಲ್ಲ. ಆದರೆ ಇದೇ ಅಧಿಕಾರದ ದರ್ಪವನ್ನು ನೀವು ನಿಮ್ಮ ಮನೆ ಮತ್ತು ಅತ್ಯಂತ ಆಪ್ತ ವೈಯಕ್ತಿಕ ಸಂಬಂಧಗಳಿಗೂ ಅನ್ವಯಿಸಲು ಹೋದಾಗ ದೊಡ್ಡ ಸಮಸ್ಯೆ ಉಂಟಾಗುತ್ತದೆ. ಸಂಗಾತಿ, ಮಕ್ಕಳು ಅಥವಾ ಸ್ನೇಹಿತರು ನೀವು ಹೇಳಿದಂತೆಯೇ ಕೇಳಬೇಕು, ನೀವು ಹಾಕಿದ ಗೆರೆಯನ್ನೇ ದಾಟಬಾರದು ಎಂದು ನೀವು ಬಯಸುತ್ತೀರಿ. ಅವರ ಉಡುಗೆ ತೊಡುಗೆ, ಮಾತುಕತೆ ಎಲ್ಲವನ್ನೂ ನೀವೇ ನಿರ್ಧರಿಸಲು ಮುಂದಾಗುತ್ತೀರಿ. ನನ್ನ ಮಾತೇ ವೇದವಾಕ್ಯ ಎಂಬ ಈ ಧೋರಣೆಯಿಂದಾಗಿ ನಿಮ್ಮ ಪ್ರೀತಿಪಾತ್ರರು ಮನೆಯೊಳಗೆ ಒಂದು ರೀತಿಯ ಉಸಿರುಗಟ್ಟುವಿಕೆ ಮತ್ತು ಭಯದ ವಾತಾವರಣದಲ್ಲಿ ಬದುಕುವಂತಾಗುತ್ತದೆ. ಮನೆ ಎಂಬುದು ಪ್ರೀತಿ ಮತ್ತು ವಿಶ್ವಾಸದ ತಾಣವೇ ಹೊರತು ಆಜ್ಞೆ ಮಾಡುವ ಯುದ್ಧಭೂಮಿಯಲ್ಲ. ಜನರನ್ನು ಹೆಚ್ಚು ನಿಯಂತ್ರಿಸಲು ಹೋದಷ್ಟೂ ಅವರು ನಿಮ್ಮಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ದೂರವಾಗುತ್ತಾರೆ. ಗೌರವವನ್ನು ಪ್ರೀತಿಯಿಂದ ಗಳಿಸಬೇಕೇ ಹೊರತು ಭಯದಿಂದಲ್ಲ ಎನ್ನುವ ಸತ್ಯವನ್ನು ನೀವು ಆದಷ್ಟು ಬೇಗ ಅರ್ಥಮಾಡಿಕೊಳ್ಳಬೇಕು. ಹಾಗಾದರೆ ಈ ಮೂರು ಆಂತರಿಕ ಶತ್ರುಗಳನ್ನು ಸೋಲಿಸಿ ಕಳೆದುಹೋದ ಸಾಮ್ರಾಜ್ಯವನ್ನು ಮರಳಿ ಪಡೆಯುವುದು ಹೇಗೆ? ಮೊದಲನೇದಾಗಿ, ನಿಮ್ಮ ನಾನೇ ಸರಿ ಎಂಬ ಅಹಂಕಾರದ ಕಿರೀಟವನ್ನು ಕೆಳಗಿಡಿ. ತಪ್ಪುಗಳನ್ನು ಒಪ್ಪಿಕೊಳ್ಳುವ ವಿನಯಶೀಲತೆಯನ್ನು ಬೆಳೆಸಿಕೊಳ್ಳಿ. ನಿಮ್ಮನ್ನು ವಿಮರ್ಶಿಸುವವರು ನಿಮ್ಮನ್ನು ಎತ್ತರಕ್ಕೆ ಬೆಳೆಸುವ ಉಚಿತ ಶಿಕ್ಷಕರು ಎಂಬುದನ್ನು ಮರೆಯಬೇಡಿ. ಎರಡನೇದಾಗಿ, ಬೇರೆಯವರ ಮುಖಸ್ತುತಿಗೆ ಮತ್ತು ಸುಳ್ಳು ಹೊಗಳಿಕೆಗೆ ಮರುಳಾಗುವುದನ್ನು ನಿಲ್ಲಿಸಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮಗೆ ಅತಿದೊಡ್ಡ ಶಕ್ತಿ. ಜಗತ್ತಿನ ಮೆಚ್ಚುಗೆಗಾಗಿ ಬದುಕುವುದನ್ನು ಬಿಟ್ಟುಬಿಡಿ. ಮೂರನೆಯದಾಗಿ, ಸಂಬಂಧಗಳಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುವುದನ್ನು ಬಿಡಿ. ನಿಮ್ಮ ಪ್ರೀತಿಪಾತ್ರರಿಗೆ ಸ್ವಾತಂತ್ರ್ಯ ಕೊಡಿ. ಅವರ ಭಾವನೆಗಳನ್ನು ಗೌರವಿಸಿ. ಪ್ರೀತಿಯಿಂದ ಗೆಲ್ಲಲಾಗದ್ದನ್ನು ಅಧಿಕಾರದಿಂದ ಗೆಲ್ಲಲು ಅಸಾಧ್ಯ. ಈ ಬದಲಾವಣೆಗಳಿಗೆ ನೀವು ಸಿದ್ಧರಾಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಬದಲಾಗುತ್ತೇನೆ, ಗೆದ್ದು ತೋರಿಸುತ್ತೇನೆ ಎಂದು ಬರೆಯಿರಿ. ನಿಮ್ಮ ಈ ನಿರ್ಧಾರಕ್ಕೆ ನಮ್ಮ ಜೀವನ ಜ್ಯೋತಿ ವಾಹಿನಿಯ ಬೆಂಬಲ ಖಂಡಿತ ಇರುತ್ತದೆ. ಈ ಮಾನಸಿಕ ಬದಲಾವಣೆಗಳ ಜೊತೆಗೆ ನಮ್ಮ ಪ್ರಾಚೀನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವ ಕೆಲವು ಪ್ರಬಲ ಆಧ್ಯಾತ್ಮಿಕ ಪರಿಹಾರಗಳು ಸಿಂಹರಾಶಿಯವರ ಬದುಕನ್ನು ಸಂಪೂರ್ಣವಾಗಿ ಬೆಳಗಬಲ್ಲವು. ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯನು ಇಡೀ ಜಗತ್ತಿಗೆ ಬೆಳಕು ನೀಡುತ್ತಾನೆ, ಆದರೆ ಪ್ರತಿಫಲಾಗಿ ಒಂದು ಬಿಡಿಗಾಸನ್ನು ನಿರೀಕ್ಷಿಸುವುದಿಲ್ಲ. ಅದೇ ರೀತಿ ಹುಟ್ಟು ನಾಯಕರಾದ ನೀವು ಕೂಡ ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದನ್ನು ಕಲಿಯಿರಿ. ಯಾರೂ ಕೃತಜ್ಞತೆ ತೋರಿಸಲಿಲ್ಲ ಎಂದು ಕೊರಗಬೇಡಿ. ನಿಮ್ಮೊಳಗಿನ ನಕಾರಾತ್ಮಕತೆಯನ್ನು ಸುಟ್ಟುಹಾಕಲು ಮತ್ತು ಕಳೆದುಕೊಂಡ ಗೌರವವನ್ನು ಮರಳಿ ಪಡೆಯಲು ಪ್ರತಿದಿನ ಮುಂಜಾನೆ ಸೂರ್ಯದೇವನಿಗೆ ಅರ್ಘ್ಯ ಅಂದರೆ ನೀರು ಸಮರ್ಪಿಸಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಅತ್ಯಂತ ಭಕ್ತಿಯಿಂದ ಪಠಿಸಿ. ಇದರಿಂದ ನಿಮ್ಮ ಮುಖದಲ್ಲಿ ಅದ್ಭುತವಾದ ತೇಜಸ್ಸು ಮೂಡುತ್ತದೆ ಮತ್ತು ನೀವು ಕೈಹಾಕುವ ಪ್ರತಿ ಕೆಲಸದಲ್ಲೂ ವಿಜಯಶಾಲಿಯಾಗುತ್ತೀರಿ. ನೆನಪಿರಲಿ ಸ್ನೇಹಿತರೆ, ಸಿಂಹದ ನಿಜವಾದ ಶಕ್ತಿಯಿರುವುದು ಅದು ಕೂಗುವ ಗರ್ಜನೆಯಲ್ಲ, ಅದರ ಮೌನದಲ್ಲಿರುವ ರಾಜಗಾಂಭೀರ್ಯದಲ್ಲಿ. ಅಹಂಕಾರವನ್ನು ಬಿಟ್ಟು ವಿನಯದಿಂದ ಹೆಜ್ಜೆಯಿಟ್ಟರೆ ಇಡೀ ಜಗತ್ತೇ ನಿಮಗೆ ತಲೆಬಾಗುತ್ತದೆ. ಈ ಮಾತುಗಳು ನಿಮ್ಮೊಳಗೆ ಹೊಸ ನಂಬಿಕೆಯನ್ನು ಮೂಡಿಸಿದ್ದರೆ ದಯವಿಟ್ಟು ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯಾಯ ನಮಃ ಅಥವಾ ನನ್ನ ಗೆಲುವು ಖಚಿತ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಸಿಂಹರಾಶಿಯ ಸ್ನೇಹಿತರಿಗೂ ಹಾಗೂ ವಾಟ್ಸಾಪ್ ಗ್ರೂಪುಗಳಿಗೆ ಶೇರ್ ಮಾಡಿ. ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಕುಟುಂಬದ ಜೊತೆಯಾಗಿ. ಧೈರ್ಯವಾಗಿ ಮುನ್ನಡೆಯಿರಿ. ಯಶಸ್ಸು ನಿಮ್ಮದಾಗಲಿ. ಓಂ ಗಣೇಶಾಯ ನಮಃ.